ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬದ್ದಲ್ಲಿ ನಿಮಗೆ ಕಪ್ಪು ಬಾವುಟ ತೋರಿಸಬೇಕಾಗ್ತದೆ. ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಕರೆ ಕೊಡಬೇಕು. ಶಿವಾನಂದ ಪಾಟೀಲ್ಗೆ ಯಾಕೆ ಹುಲಿ ಹತ್ತಾರ ಅಂತ ಹೇಳ್ದ ಮೊನ್ನೆ ಸುಮ್ಕೆ ಹುಲಿ ಹತ್ತಾರ ಶಿವಾನಂದ ಪಾಟೀಲ್ಗೆ ಅಂತ ಹೇಳ್ದ. ನಿನ್ನಂಗೆ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲ ಶಿವಾನಂದ ಪಾಟೀಲ್ ಅಸಲಿ ಹುಲಿ ಅವ. ಯಾಕಂದ್ರೆ ಅವ ಸಿಕ್ಕಲ್ಲೇ ನಿಂತಾಗ ಬಗಳುದಿಲ್ಲ. ನೀ ಎಂಥ ಲೋಫರ್ ಅದೇತ್ ನಾನು ಇಲ್ಲಿ ಹೇಳಬೇಕಾಗ್ತದೆ. ನಗರ ಶಾಸಕಾಗಿ ಒಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಯಾನೇನು? ಯಾರೇ ನೋಡ್ರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀನು ರೈಲ್ವೆ ಮಂತ್ರಿ ಇದ್ದಿ. ಒಂದು ರಾಜಧಾನಿಗೆ ಹೋಗ್ಲಾಕ ಜನರಿಗೆ ಇನ್ನೂರಿಗೆ ಬೆಂಗಳೂರಿಗೆ ಹೋಗ್ಲಾಕ ಒಂದು ಟ್ರೈನ್ ಮಾಡೋಕ್ಕಾಗಿಲ್ಲ ನನಗೆ. ನೀವು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಏನು ನೈತಿಕತೆ ಐತಿ ನನಗೆ? ಶಿವಾನಂದ ಪಾಟೀಲ್ಗರಿ ಎಂ ಬಿ ಪಾಟೀಲ್ ನೀನು 3 ಸಲ ML ಆಗಿ ವಿಜಯಪುರದು, 2 ಸಲ MP ಆಗಿ, 1 ಸಲ MLC ಆಗಿ, ಕೇಂದ್ರ ಮಂತ್ರಿ ಆಗಿ ವಿಜಯಪುರ ನಗರಕ್ಕೆ ನಿಂದು ಏನು ಕೊಡುಗೆ ಅದ? ಒಂದು ಹೇಳುವಂಥದ್ದು ಕೆಲಸ ಹೇಳಿಬಿಡು, ಇಂಥದನ್ನ ಮಾಡಿನ ಅಂತ ಹೇಳಿ. ಅಲ್ಲಿ ನೀವು ಹೊಡೆದಾರ ಇಲ್ಲಿ ಮಾಡಿ ನೀ ಏನು ಮಾಡ್ಲಾಕಿತ್ತಪ್ಪ? ನೀ ಎಲ್ಲಿ ತಂದಿ? ನಿಂದು ಪರಿಸ್ಥಿತಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ನೀನು ನಮ್ಮ ಜೊತೆ ರಾಜಕೀಯ ಬಂದವತ್ತು ನಮ್ಮ ಜಿಲ್ಲೆ ಒಳಗೆ 200 ಕೋಟಿ ಗಾಡಿ ಒಳಗೆ ಮತ್ತೆ ತಿರುಗಾಡಕತ್ತಾನಂದ್ರೆ ಇವನಿಗೆ ಎಲ್ಲಿದ್ದು ರೊಕ್ಕ ಬಂದು ಹತಾಶರಾಗ್ಬಿಟ್ಟಾನೀಗ. ಇದು ಏನು ಹ್ಯಾಂಗರಿ ಮಾಡಿ ಹೋಯ್ತಲ್ಲ ಇದನ್ನು ಕೈಲಿ ಅಂತ ಹೇಳಿ. ಅದಕ್ಕಾಗಿ ಹೋರಾಟಗಾರರಿಗೆ ಈ ರೀತಿ ಅವ ಬೇಕಾಬಿಟ್ಟಿ ಮಾತಾಡ್ಲಾಕತ್ತಾನ. ಈಗಾಗಲೇ ತಮಗೆಲ್ಲರಿಗೂ ಗುರ್ತಿದ್ದಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂದರೆ, ವಿಜಯಪುರ ನಗರದಲ್ಲಿ ಸತತವಾಗಿ 3 ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ ಈ ವಿಜಯಪುರ ನಗರಕ್ಕೆ, ವಿಜಯಪುರ ಜಿಲ್ಲೆಗೆ ಆಗಬೇಕಂತ ಹೇಳಿ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ರಾತ್ರಿ ಹಗಲು ಆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ವಂತ ಹಿತಕ್ಕಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಡ್ಡಿ ಅವರಲ್ಲಿ ಕೂತಿಲ್ಲ. ಈಗ ಯತ್ನಾಳ್ ಅವರು ಆ ಹೋರಾಟಗಾರರಿಗೆ ಅವಮಾನಿಸಿ ಪೇಮೆಂಟ್ ಗಿರಾಕಿಗಳು ಶಿವಾನಂದ ಪಾಟೀಲ್ ಅವರಿಂದ ಸಾಯಂಕಾಲ ಹೋಗಿ ಪೇಮೆಂಟ್ ಮಾಡ್ಕೋತಾರಂತ ಹೇಳಿದ್ದು ಇದು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಅದರ ಜೊತೆಗೆ ಆ ಒಂದು ಹೋರಾಟದ ಸ್ಥಳಕ್ಕೆ ಬಂದು ಭಾಷಣ ಮಾಡೋರು ಎಲ್ಲರೂ ಲಪೂಟ್ರು ಅಂತ ಹೇಳಿದರು. ಅದಕ್ಕಾಗಿ ಇವರಿಗೆ ನಾನು ಹೇಳಬೇಕಾಗ್ತದೆ, ನೀನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಗೆ ಬೇಕಾಗುವಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟ ಮಾಡಲಿಕ್ಕೆ ಬಂದಂಥ ಹೋರಾಟಗಾರರಿಗೆ ಮತ್ತು ಮಠಾಧೀಶರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ, ಮಾಜಿ ಸೈನಿಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ಇಡೀ ಜಿಲ್ಲೆಯ ರೈತ ಹೋರಾಟಗಾರರು, ವಿವಿಧ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಗಳು ಬಂದಿದ್ದಾರೆ, ಅಂಗವಿಕಲ ಸಂಘಟನೆಗಳು ಬಂದಿದ್ದಾರೆ. ಯಾವುದೇ ಒಂದು ಸಂಘಟನೆ ಇವತ್ತು ಉಳಿದಿಲ್ಲ ಆ ಒಂದು ವೈದ್ಯಕೀಯ ಕಾಲೇಜ್ ಹೋರಾಟಕ್ಕೆ ಬೆಂಬಲ ಮಾಡಲಿಕ್ಕೆ ಬಂದು ಎಲ್ಲರೂ ಭಾಷಣ ಮಾಡಿದ್ದಾರೆ. ಅವರೆಲ್ಲರಿಗೂ ಅವ್ರು ಲಪೋಟ್ರು ಮಕ್ಕಳು ಅಂತ ಹೇಳಿದ್ದು. ಆದರೆ ನೀ ಎಂಥ ಲೋಫರ್ ಅದೇತ್ ನಾನು ಇಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಶಬ್ದ ಅವನ ಭಾಷೆಗಳಿಗೆ ನಾವು ಇವತ್ತು ಯಾಕೆ ನಾವೆಲ್ಲ ಈ ರೀತಿ ಏಕವಚನದಲ್ಲಿ ಜನರಿಗೆ ಇದು ಲಪೋಟ್ರು ಲಫಂಗ್ರ ಅಂತ ಹೇಳುವಂಥ ನೀ ಎಂಥ ಲಫಂಗ, ನೀನು ಲೋಫರ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎತ್ತಾಳಿಗೆ, ನೀನು ಎಲ್ಲ ಸರ್ಕಾರಿ ವೈದ್ಯಕೀಯ ಹೋರಾಟಗಾರರಿಗೆ ಮತ್ತು ಜಿಲ್ಲೆಯ ಜನತೆಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನೀ ಕ್ಷಮೆ ಕೇಳಿಲ್ಲ ಅಂದ್ರೆ ನೀ ಅಧಿವೇಶನದಿಂದ ಬಂದ ತಕ್ಷಣ ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬದ್ದಲ್ಲಿ ನಿಮಗೆ ಕಪ್ಪು ಬಾವುಟ ತೋರಿಸಬೇಕಾಗ್ತದೆ. ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಕರೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಪತ್ರಿಕಾಗೋಷ್ಠಿಯಿಂದ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕಾದ್ರೆ, ಪೇಮೆಂಟ್ ತೊಗೊಂಡು ಹೋರಾಟಕ್ಕೆ ಕೂತಿದ್ದಾರೆ, ಹೋರಾಟ ಮಾಡ್ತಾಯಿದೆ ಅಂತ ಹೇಳ್ತಾರೆ. ಮತ್ತು ನೀನು ಒಂದು ಸಲ ವಾಜಪೇಯಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಪೇಮೆಂಟ್ ತೊಗೊಂಡು ಕ್ರಾಸ್ ವೋಟ್ ಮಾಡಿದ್ದೆ ಅನ್ನೋದು BJP ನಾಯಕರು ಸೋಮಣ್ಣವರು, ರೇಣುಕಾಚಾರ್ಯರು ಮಾಧ್ಯಮದ ಮುಖಾಂತರ ನಿನಗೆ ಟೀಕೆ ಈಗಾಗಲೇ ಹೇಳಿದ್ದಾಗಿದೆ. ಅದಕ್ಕಾಗಿ ನೀನು ಸಾಕಷ್ಟು ಸಲ ಹೋರಾಟಕ್ಕೆ ನೀನು ಈಗ SM ಪಾಟೀಲ್ ಗಣ್ಯರು ಹೇಳಿದ ಹಾಗೆ ನೀನು ಹೋರಾಟ ಮಾಡ್ಕೋತಿ ಬಂದು ಈ ರೀತಿ ಒಂದು ಸ್ಥಾನಕ್ಕೆ ಪಡೆದುಕೊಂಡಿದ್ದೆ.
ಮತ್ತು ನೀನು ಏನದ ಹೋರಾಟ ಮಾಡುವಾಗ ಯಾರ್ಯಾರ ಬಳಿ ಪೇಮೆಂಟ್ ತೊಗೊಂಡು ಮಾಡಿ ಅಂಥೇಳಿ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ನೀ ಎಷ್ಟು ಹೋರಾಟ ಮಾಡಿ ಆಯಾ ವಿಷಯಗಳಿಗೆ ಆ ಸಂಬಂಧಪಟ್ಟವ್ರ ಬಳಿ ಎಷ್ಟು ಪೇಮೆಂಟ್ ತೊಗೊಂಡು ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಅಂಥೇಳಿ ನಾವು ಪ್ರಶ್ನೆ ಕೇಳಬೇಕು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವನಿಗೆ ಏನೂ ನೈತಿಕತೆ ಇಲ್ಲ. ಯಾಕಂದರೆ ಮೊನ್ನೆ ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರು, ಅವರು DCC ಬ್ಯಾಂಕ್ದಲ್ಲಿ ಬೆಣ್ಣೆ ಹೊಡ್ಕೋತ ಕೂತಾನ ಅಂತ ಹೇಳಿದ್ರು. ಪುಣ್ಯಾತ್ಮ, ನೀನು ಸಿದ್ದೇಶ್ವರ ಬ್ಯಾಂಕ್ ಇಡೀ ಜಿಲ್ಲೆ ಜನತೆಗೆ ಗುರ್ತೈತಿ. ಆ ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಆ ಲೂಟಿ ಮಾಡಿ, ಸಿದ್ದೇಶ್ವರ ಬ್ಯಾಂಕ್ ಲೂಟಿ ಮಾಡಿ ಅದು ಸೂಪರ್ ಸೀಡ್ ಮಾಡುವಂಥ ಪ್ರಸಂಗ ಮಾಡ್ಕೊಂಡು ಇಟ್ಟಿದ್ದೇನೋ ಇಡೀ ಜಿಲ್ಲೆ ಜನತೆಗೆ ಗುರ್ತದೆ. ಸೂಪರ್ ಸೀಡು ಆಯಿತು. ಮುಂದೆ ಶಿವಾನಂದ ಪಾಟೀಲ್ ಅವರ ಪ್ರಯತ್ನದಿಂದ ಇವತ್ತು ಸಿದ್ದೇಶ್ವರ ಬ್ಯಾಂಕ್ ಜೀವಂತವಾಗಿ ಉಳಿದಿದೆ. ಮತ್ತು ಇಂಥ ಕಾರ್ಯ ನೀನು ಮಾಡ್ತಾ ಬಂದಿದ್ದಿ. ಅದು ಮೊಹಮ್ಮದ್ ಮೊಹಸಿನ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ಏನದ ಎಷ್ಟು ಕಟ್ಬಾಕಿದ್ದು ಕೋಟ್ಯಾನುಗಟ್ಟಲೆ ಇವತ್ತು ಇದು ಆಗಿತ್ತು. ಇವನು ಅದರಲ್ಲಿ ಹಿರೇಬೇವನೂರು ಸಕ್ಕರೆ ಕಾರ್ಖಾನೆಯ ರೈತರಿಗೆ ಬೋಗಸ್ ಉತ್ತಾರ ಹಾಕಿ ಅವಾಗ ಬೋಗಸ್ ಸಾಲ ಎತ್ಕೊಂಡಿದ್ದೀವ. ರೈತರಿಗೆ ಗುರ್ತಿಲ್ಲದ ಹಾಗೆ ಉತ್ತಾರಿ ಮೇಲೆ ಬೋಜಾ ಕುಡಿಸಿದ್ದ. ಇದು ಇಡೀ ಜಿಲ್ಲೆ ಜನತೆ ಗುರ್ತೈತಿ. ರೈತರು ಹೋರಾಟ ಮಾಡಿದ್ರು. ಅದಕ್ಕಾಗಿ ಇಂಥ ಅವ್ನಿಗೇನು ನೈತಿಕತೆ ಅದು ಶಿವಾನಂದ ಪಾಟೀಲ್ ಬಗ್ಗೆ ಹೇಳಲಿಕ್ಕೆ. ಇವತ್ತು DCC ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪಡಿತಾ ಇದೆ. ಮತ್ತು ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರು ಇವತ್ತು DCC ಬ್ಯಾಂಕ್ನಿಂದ ಅನುಕೂಲ ಅವರಿಗೆ ಆಗಿದೆ. ಅದಕ್ಕಾಗಿಯೇ ಶಿವಾನಂದ ಪಾಟೀಲ್ಗೆ ಸತತವಾಗಿ 25 ವರ್ಷದಿಂದ ಜಿಲ್ಲೆಯ ರೈತರು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲಿ ಶಿವಾನಂದ ಪಾಟೀಲ್ಗೆ ಯಾಕೆ ಹುಲಿ ಹತ್ತಾರ ಅಂತ ಹೇಳ್ದ ಮೊನ್ನೆ ಸುಮ್ಕೆ ಹುಲಿ ಹತ್ತಾರ ಶಿವಾನಂದ ಪಾಟೀಲ್ಗೆ ಅಂತ ಹೇಳ್ದ. ನಿನ್ನಂಗೆ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲವ. ಸ್ವಯಂ ಘೋಷಿತ ನಕಲಿ ಹಿಂದೂ ಹುಲಿ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ನೀ ಹುಲಿಯ ಶಿವಾನಂದ ಪಾಟೀಲ ಅಸಲಿ ಹುಲಿ ಅವ. ಯಾಕಂದ್ರೆ ಅವ ಸಿಕ್ಕಲ್ಲೇ ನಿಂತಾಗ ಬೊಗಳೋದಿಲ್ಲ. ನಾನು ಈ ಹಿಂದೂ ಹೇಳಿದ್ದೆ, ಹುಲಿ ಏನಿರ್ತದಲ್ಲ ಯಾವಾಗರೊಮ್ಮೆ ಗರ್ಜಿಸ್ಬಿಡ್ತದದು. ಎಲ್ಲಿ ಸಿಕ್ಕಲ್ಲೇ ಬೊಗಳೋದಿಲ್ಲ ಅದು. ಅದಕ್ಕೆ ಹುಲಿ ಗರ್ಜಿಸ್ತದ ಬೊಗಳಲ್ಲ ಏನು. ಅದಕ್ಕಾಗಿ ಅವನಿಗೆ ಬೊಗಳೋದು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಈಗ ಅನಿವಾರ್ಯವಾಗಿ ಅವನ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು, ಅವನ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ಬೇಕಂತೇಳಿ ನಾವು ಬಿಟ್ಟಿದ್ದೇವೆ ವಿಚಾರ ಬಗ್ಗೆ ಏನೋ ಹುಚ್ಚಾಗ್ಯಾನ ಅಂತೇಳಿ. ಮತ್ತು ಈ ಊರಾಗ ಹುಚ್ಚನೇ ಮತ್ತೆ ಹೆಚ್ಚು ತಿರುಗಾಡಕತ್ತಂದ್ರೆ ಇಡೀ ಸಾರ್ವಜನಿಕರಿಗೆ ಇಂಥ ಒಂದು ಬಡವರಿಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿರೋಧ ಮಾಡ್ಲಕತ್ತನ ಅಂತೇಳಿ ಅನಿವಾರ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋದು ಪ್ರಸಂಗ ಬಂತು. ಅದಕ್ಕಾಗಿ ಇವತ್ತು ಅವನು ನಗರ ಶಾಸಕಾಗಿ ಒಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಯಾನೇನು? ಯಾರೇ ನೋಡ್ರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡವರ ಅಲ್ಲಿ ರೋಗಿಗಳ ಒಂದು ಏನು ಉಪಚಾರ ನಡೀತಿದೆ, ಯಾವ ರೀತಿ ನಡೆದ ಅಂತೇಳಿ ಒಬ್ಬ ನಗರ ಶಾಸಕಾಗಿ ಇನ್ನೂವರೆಗೆ ಸರ್ಕಾರಿ ಆಸ್ಪತ್ರೆ ನೋಡಿಲ್ಲ. ಅವ ಅಧ್ಯಕ್ಷ ನಗರ ಇದ್ರ ಸಮಿತಿ ಅಧ್ಯಕ್ಷ ಇರ್ತಾನೆ. ಹೋಗಿ ಅಲ್ಲಿ ಏನಾರ ಪ್ರಗತಿ ಪರಿಶೀಲನೆ ಮಾಡ್ಯಾನ. ಅಲ್ಲಿ ಶಿವಾನಂದ ಅವ್ನಿಗೆ ಯಾಕವ ಈ ರೀತಿ ಹೇಳಕತ್ತಾನಂದ್ರೆ ಅವ ಆಸ್ಪತ್ರೆಗೆ ಹೋಗಿಲ್ಲ. ಇಲ್ಲಿ ಏನಾಗ್ಯದ ಶಿವಾನಂದ ಪಾಟೀಲ್ ಏನೇನು ಮಾಡ್ಯಾನ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದು 153 ಎಕರೆ ಜಮೀನು ಏನದು ಎನ್ಕ್ರೋಚ್ಮೆಂಟ್ ಆಗಿತ್ತು ಎಲ್ಲವನ್ನು ಒಂದು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಮಾಡಿ ಇವತ್ತು ದೊಡ್ಡ ಆಸ್ತಿ ಮಾಡಿ ಕೊಟ್ಟಿದ್ದು ಜಿಲ್ಲೆಯ ಜನತೆಗೆ ಶಿವಾನಂದ ಪಾಟೀಲ್. ಅದಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಇವತ್ತು 200 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ದು ಅಲ್ಲಿ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಸಚಿವರಿದ್ದಾಗ ಎಷ್ಟು ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಏನು ಸೌಲಭ್ಯಗಳು ಬೇಕಾಗ್ಯಾವ ಎಲ್ಲವನ್ನು ಅವರು ಮಾಡಿಬಿಟ್ಟಾರ ಅವಾಗ. ಈಗ ಮತ್ತು ಅವ ಏನು ಮಾಡ್ಯಾನ, ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲತ್ತೆ, ಅವರಿದ್ದಾಗ ಯಾಕೆ ಮಾಡಿಲ್ಲತ್ತೆ ಹೇಳ್ತಾನೆ ಅವ. ಅದು ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಇದ್ದಿದ್ದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಡುವಂಥದ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡುವಂಥದ್ದು ಕೆಲಸ ಆ ಪೋರ್ಟ್ಫೋಲಿಯೋನೇ ಬೇರೆ ಅದ. ಆರೋಗ್ಯ ಸಚಿವನ ಕೆಲಸನೇ ಬೇರೆ ಅದ. ಅವರು ಬರೀ ಆರೋಗ್ಯ ಸಚಿವರು ಅಷ್ಟೇ ಇದ್ರು ಅವರು. ಈಗ ಯಾವ ರೀತಿ ಹಿಂಗೆ ಗುಂಡೂರಾವ್ ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಅದಾರ. ಈಗ ಅವರಿಗೆ ಆವಾಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು ಅವ್ರ ಕೈ ಆಗಿತ್ತಿಲ್ಲ. ಆದರೂ ಅವ್ರಿಗೆ ಎಷ್ಟು ಏನು ಅವಶ್ಯಕತೆ ಮುಂದೆ ಆ ಒಂದು ಮುಂಚೂಣಿ ಇಟ್ಕೊಂಡ್ರು. ಈ ರೀತಿ ಒಂದು ವಿಷನ್ ಇಟ್ಕೊಂಡು ಮುಂದೆ ನಾವು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಮಾಡಬೇಕಾಗ್ತದೆ, ಏನೇನು ಇಲ್ಲಿ ಸಕಲ ಸೌಲಭ್ಯಗಳು ನಮಗೆ ದೊರಕಿಸ್ಬೇಕಾಗತ್ತೆ, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಹೆಚ್ಚಿನ ರೀತಿಯಲ್ಲಿ ಎಲ್ಲವನ್ನು ಇವತ್ತು
ಜಮೀನಾಗಲಿ, ಟ್ರಾಮಾ ಸೆಂಟರ್ ಆಗಲಿ, ಅಥವಾ ಇನ್ನೊಂದು ಅಲ್ಲಿ ಅಪರ ನಿರ್ದೇಶಕರ ಒಂದು ಹುದ್ದೆನೂ ಕೂಡ ಅವರು ಸ್ಪಷ್ಟಿಸಿ ಮಾಡಿ ಈಗಾಗಲೇ ಮೊದಲೇ ಅವರು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿನೇ ಒಂದು ಅಪರ ನಿರ್ದೇಶಕರ ಹುದ್ದೆನೂ ಕೂಡ ಅವಾಗೇ ಅವ್ರು ಮಾಡಿದ್ದಾರೆ. ಎಲ್ಲವೂ ಈಗ ಬರೀ ಏನಾಗ್ಯದ ಅಂದ್ರೆ ಸರ್ಕಾರಿ ಏನು ಈಗ ಹೆಚ್ಚು ನೂರಾರು ಕೋಟಿ ಅಲ್ಲಿ ಅವಶ್ಯಕತೆ ಇಲ್ಲ. ಈಗ ಬರೀ ಏನದ ಕಾಲೇಜ್ ಮಾಡಲಿಕ್ಕೆ ಭಾಳ ಏನಲ್ಲ, 100 ಕೋಟಿ ಒಳಗಾಗಿ ಅಷ್ಟೇ ಅವ್ರಿಗೆ ಸರ್ಕಾರದಿಂದ ಅವಶ್ಯಕತೆ ಅದ. ಎಲ್ಲವನ್ನು ಎಷ್ಟು ಸುಸಜ್ಜಿತವಾಗಿ ಏನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಏನೇನು ಅವಶ್ಯಕತೆ ಎಲ್ಲನೂ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಇವ್ರಿಗೇನದ ಏನು ನೈತಿಕತೆ ಅದ ಯತ್ನಾಳಗೆ? ಪುಣ್ಯಾತ್ಮ, ನೀನು ರೈಲ್ವೆ ಮಂತ್ರಿ ಇದ್ದಿ, ಒಂದು ರಾಜಧಾನಿಗೆ ಹೋಗ್ಲಕ್ಕ ಜನರಿಗೆ ಇನ್ನೂರಿಗೆ ಬೆಂಗಳೂರಿಗೆ ಹೋಗ್ಲಕ್ಕ ಒಂದು ಟ್ರೈನ್ ಮಾಡೋಕ್ಕಾಗಿಲ್ಲ ನನಗೆ. ನೀವು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಏನು ನೈತಿಕತೆ ಐತಿ ನನಗೆ? ಶಿವಾನಂದ ಪಾಟೀಲ್ಗರಿ, ಎಂ ಬಿ ಪಾಟೀಲ್ ಬಗ್ಗೆ ಇವ್ರಿಗೆ ಹೇಳಕ್ಕೆ. ನೀನು 3 ಸಲ MLA ಆಗಿ ವಿಜಯಪುರದ, 2 ಸಲ MP ಆಗಿ, 1 ಸಲ MLC ಆಗಿ, ಕೇಂದ್ರ ಮಂತ್ರಿ ಆಗಿ, ವಿಜಯಪುರ ನಗರಕ್ಕೆ ನಿಂದು ಏನು ಕೊಡುಗೆ ಅದ? ಒಂದು ಹೇಳುವಂಥದ್ದು ಕೆಲಸ ಹೇಳಿಬಿಡು, ಇಂಥದನ್ನು ಮಾಡಿನ ಅಂತ ಹೇಳಿ. ಏನದ ನೀವು ನೋಡ್ಲಾಕತ್ತೀರಿ ಮಾಧ್ಯಮದಲ್ಲಿ? ಏನದ? ಇಡೀ ವಿಜಯಪುರ ಹದಗೆಟ್ಟು ಹೋಗ್ಯದ. 15 ದಿವಸಕ್ಕೊಮ್ಮೆ ಕುಡಿಲಾಕ ನೀರು ಬರ್ತಾಯಿದೆ. ರೋಡ್ಗಳೆಲ್ಲ ಹದಗೆಟ್ಟು ಹೋಗ್ಯಾವ. ಬರೀ ಇದು ಮುಖ್ಯ ರಸ್ತೆ ಅಷ್ಟೇ, ಅದು ಕಾರ್ಪೊರೇಷನ್ ಫಂಡ್ದಿಂದ ಮಾಡಿದ್ದು ಅವ ಮಾಡಿ ಅಂತ ಹೇಳ್ಕೊಂಡು ತಿರುಗಾಡ್ತಾನೆ. ಇವತ್ತು ಇಷ್ಟೆಲ್ಲ ಹುದ್ದೆಗಳು ಜನ ನಿನಗೆ ಇಷ್ಟು ಆರಿಸಿ ಕಳಿಸ್ಯಾರ, ಇಷ್ಟು ಇವತ್ತಿನವರೆಗೆ ಅಧಿಕಾರ ಕೊಟ್ಟಾರ. ವಿಜಯಪುರ ನಗರದ ಏನು ನಿನಗೆ ಕೊಡುಗದ? ಇಡೀ ವಿಶ್ವ ಪ್ರಸಿದ್ಧ ಸ್ಮಾರಕಗಳು ಇಲ್ಲಿ ಅದಾವ ನೋಡ್ರಿ. ನೀವು ಬ್ರಿಟಿಷರು ಮೊದಲು ಎಷ್ಟು ಜನ ಇಲ್ಲಿ ತಿರುಗಾಡ್ತಿದ್ವಿ ರೋಡ್ ಮೇಲೆ, ಎಲ್ಲ ಕಡೆ ನೋಡ್ತಿದ್ವಿ ನಾವು, ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಬ್ರಿಟಿಷರು. ಇವತ್ತು ಫಾರಿನರ್ಸ್, ಇವತ್ತು ಒಬ್ಬರೇ ಫಾರಿನರ್ಸ್ ಕಾಣಿಸ್ತಾರೆ ಇಲ್ಲಿ, ಎಲ್ಲೇ ಬರ್ಲಾಕತ್ತಾರ ಇಲ್ಲಿ. ಅವ್ರು ಹೋಗಿ ಹೇಳಕತ್ತಾರೆ, ಬಿಜಾಪುರ್ಗೆ ಹೋಗ್ಬಾರ್ದು ಹೇಳಿ ಅಲ್ಲಿ ಹೋಗಿ ಅವ್ರು ತಮ್ಮ ಇದರಲ್ಲಿ ಕಂಟ್ರಿ ಒಳಗೆ ಹೋಗಿ ಹದಗೆಟ್ಟು ಹೋಗ್ಯದ, ಅಲ್ಲಿ ಹೋಗೇಬೇಡ್ರಿ ಅಂತ ಹೇಳಕತ್ತಾರೆ. ಅದೇ ಬಾದಾಮಿ, ಚಾಲುಕ್ಯ, ಈ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಇದು ಅದಾವ ಹಿಸ್ಟಾರಿಕಲ್ ಪ್ಲೇಸಸ್, ಅಲ್ಲಿ ಎಲ್ಲ ಕಡೆ ಬರ್ಲಾಕತ್ತಾರ. ಅದು ಬಿಜಾಪುರ ನಗರಕ್ಕೆ ಯಾರು ವಿದೇಶಿಗಳು ಬರೋದು ಕಡಿಮೆ ಆಗಿಬಿಟ್ಟದ ಟೋಟಲಿ. ಇದು ಯಾರು ನಮ್ಮ ನಗರ ಶಾಸಕರ ಏನಾದರೂ ನೀವು ಬರೀ ಗೋಲ್ಮಟ್ ಮುಂದೆ ಹೋಗಿ ನೋಡ್ರಿ ಒಂದು ರೋಡ್ ಏನಾಗ್ಯದ ಪರಿಸ್ಥಿತಿ. ಇಂಥವೆಲ್ಲ ಇವು ಸ್ಮಾರಕಗಳು ನೋಡ್ಲಿಕ್ಕಾದ್ರೆ ಅವ್ರಿಗೆ ಏನು ಬೇಕಿಲ್ಲ, ಏನೂ ಇಲ್ಲ. ಧೂಳ ಧುಮ್ಮಾನ, ರೋಡ್ಗಳ ಮೇಲೆ ರೋಡ್ ತೆಗ್ ಬಿದ್ದಾವ, ನೀರಿನ ಪರಿಸ್ಥಿತಿ ಈ ರೀತಿ ಇಂಥೆಲ್ಲ ಇಟ್ಕೊಂಡು ಮತ್ತೊಬ್ರಿಗೆ ಏನು ಮಾಡ್ಯಾನ ಶಿವಾನಂದ ಪಾಟೀಲ್ ಏನು ಮಾಡ್ಯಾನ ಕೇಳ್ತಾನೆ. ಪುಣ್ಯಾತ್ಮ, ನೀ ಏನು ಮಾಡಿ, ನೀ ವೈಯಕ್ತಿಕ ಏನು ಮಾಡಿ ಅಂತ ನಾ ಕೇಳ್ತಾ ಇದ್ದೀನಿ. ಆ ಸಿದ್ದೇಶ್ವರ ಸಂಸ್ಥಾದಿಂದ ನೀನು ಗೋಶಾಲೆ ಮಾಡಿ, ಸಿದ್ದೇಶ್ವರ ಸಂಸ್ಥಾದಿಂದ ಶಿಕ್ಷಣ ಸಂಸ್ಥೆ ಮಾಡಿ, ಶಿಕ್ಷಣ ಮತ್ತು ಸಿದ್ದೇಶ್ವರ ಸಂಸ್ಥೆಯಿಂದ ಆ ಒಂದು ಆಸ್ಪತ್ರೆಯನ್ನು ಮಾಡಿದೆ. ಆದರೆ ಇದು ಎಲ್ಲವೂ ಏನದ ಸಂಸ್ಥೆಯಿಂದದು, ಸಿದ್ದೇಶ್ವರದ ಒಂದು ಏನು ಜನ ಹಾಕಿದ್ದು ಪೆಟ್ಟಿಗೆ ರೊಕ್ಕದಿಂದ ನೀವು ಮಾಡಿ ಏನು. ಆದರೆ ನೀವು ವೈಯಕ್ತಿಕ ಏನು ಮಾಡಿಲ್ಲ ಏನು. ಅದರಲ್ಲಿ ಭಾಳಷ್ಟು ಜನ ಅಲ್ಲಿ ಹಿರಿಯ ಪದಾಧಿಕಾರಿಗಳು ಸಿದ್ದೇಶ್ವರ ಸಂಸ್ಥೆಯಲ್ಲಿ ಹೊಸಯ ಹಿರೇಮಠ ಅಂತ ಹೇಳಿದ್ದಾರೆ, ಸಂಗು ಸಜ್ಜನತಿದ್ದಾರೆ, ಮತ್ತು ನಮ್ಮ ಇವರು ಸಿದ್ದರಾಮಪ್ಪ ಉಪ್ಪಿನವರಿದ್ದಾರೆ. ಭಾಳಷ್ಟು ಹಿರಿಯವರು ತಮ್ಮ ತನುಮನಧನ ಹಣಕಾಸಿನ ವ್ಯವಸ್ಥೆ ಮಾಡಿ ಆ ಸಿದ್ದೇಶ್ವರ ಸಂಸ್ಥೆಗೆ ಅವರೆಲ್ಲ ಪ್ರಯತ್ನ ಅವ್ರದ್ದು ಚೈನಿ ಹೊಡಿಲಕತ್ತಾನ. 2 ಕೋಟಿ ಗಾಡಿ ತೊಗೊಂಡು ತಿರುಗಾಡ್ತಾನೆ. ಯಾರು ಇಡೀ ಜಿಲ್ಲೆ ನಮ್ಮ ನಾಯಕರು ನಂಬಲ್ಲಿ ಕೋಟ್ಯಾಧಿಪತಿ ಅದಾರ, ಎಲ್ಲರೂ ಅದಾರ, ಅವರ ಆಸ್ತಿಮನ್ ಇದ್ದಾರೆ. 2 ಕೋಟಿ ಗಾಡಿ ತಿರುಗಾಡಕತ್ತಾರೆ. ಈಗ ನಾವು ನೋಡ್ತಿದ್ದೆವು ಅಂಡರ್ವರ್ಲ್ಡ್ ಯಾರು ತೊಗೊಂಡು ತಿರುಗಾಡ್ತಿದ್ರು, ಆ ಗಣಿಗಳು ತಿರುಗಾಡ್ತಿದ್ರು. ಅದು ನಮ್ಮ ಜಿಲ್ಲೆ ಒಳಗೆ 200 ಕೋಟಿ ಗಾಡಿ ಒಳಗೆ ಮತ್ತೆ ತಿರುಗಾಡಕತ್ತಾನಂದ್ರೆ ಇವನಿಗೆ ಎಲ್ಲಿದ್ದು ರೊಕ್ಕ ಬಂದು ಮತ್ತೊಬ್ಬರಿಗೆ ಇದು ಮಾಡ್ತಾನೆ, ಟೀಕಾ ಮಾಡ್ತಾನೆ. ಅಲ್ಲಿ ಬೆಣ್ಣೆ ಹೊಡೆದಾರ, ಇಲ್ಲಿ ಮಾಡಿ, ನೀ ಏನು ಮಾಡ್ಲಾಕತ್ತಪ್ಪ, ನೀ ಎಲ್ಲಿ ತಂದು, ನಿಂದು ಪರಿಸ್ಥಿತಿ ಏನಿತ್ತು ನಮ್ಗೆ ಗೊತ್ತಿಲ್ಲ, ನೀನು ನಮ್ಮ ಜೊತೆ ರಾಜಕೀಯ ಬಂದವದಿ. ಒಂದು ಪತ್ರಾಸ್ ಕೊಲಿತ್ತು ನಿಂದು, ಹೊರಗೆ ಉಸ್ಕಿನ ಮೇಲೆ ಮಕ್ಕೋತಿದ್ದೀನಿ ನೀನು. ನಾನು ನಿನ್ನ ಜೊತೆನೇ ಬಂದವದಿ. ನಾನು ನೀ ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿ, ನಾನು ಜನತಾದಳದ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆದು ಅವಾಗಿದ್ದಾಗ. ಮುಂದೆ ನಿಂದೆಲ್ಲ ಪ್ರತಿಯೊಂದು ಹಿಸ್ಟ್ರಿ ನಮ್ಮ ಬಳಿ ಗುರ್ತದ. ಮತ್ತೊಬ್ಬರಿಗೆ ಏನೋ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಬೇಡ. ಅದಕ್ಕಾಗಿ ಮತ್ತೊಮ್ಮೆ ಇದು ನಿನಗೆ ವಾರ್ನಿಂಗ್ ಕೊಡ್ಲಾಕತ್ತೀವಿ ನಾವು ಇವತ್ತು. ಈ ರೀತಿ ಹಗುರವಾಗಿ ನಾಲ್ಗೆ ಬಿಟ್ಟೆ ಅಂದ್ರೆ ಮುಂದೆ ಎಲ್ಲ ಹೋರಾಟಗಾರರು ಎಲ್ಲರೂ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರ ಜೊತೆಗೆ ನೀವು ಯಾಕೆ ಹಿಂಗೆ ಹುಚ್ಚುಚ್ಚರಂಗ ಈ ಹೋರಾಟಗಾರ ಬಗ್ಗೆ ಹೇಳಕತ್ತಾನಂದ್ರೆ, ಈಗಾಗಲೇ ನಮ್ಮ SM ಪಾಟೀಲ್ ಹೇಳಿದಾಗೆ ಅವ ಭಾಳ ಪ್ರಯತ್ನ ಮಾಡಿ ಎಲ್ಲರಿಗೆ ಅಲ್ಲಿ ಇಲ್ಲಿ ಇದು ಮಾಡಿ ಹ್ಯಾಂಗರ್ ಮಾಡಿ ಇದು ಕಬಳಿಸ್ಕೋಬೇಕು ಸರ್ಕಾರಿ ಆಸ್ಪತ್ರೆ ಅಂತೇಳಿ ಒಂದು ಸಂಚು ರೂಪಿಸಿದ್ದವ ಏನ್ರಿ.
ಆ ಸಂಚು ಏನದ ಈ ಹೋರಾಟಗಾರರಿಂದ ವಿಫಲ ಆಗಿಬಿಟ್ಟದೆ ಏನು ಅದಕ್ಕೇನು ಮಾಡೋದು ಹತಾಶರಾಗ್ಬಿಟ್ಟಾನೀಗ ಅವ ಇದು ಏನು ಹ್ಯಾಂಗರಿ ಮಾಡಿ ಹೋಯ್ತಲ್ಲ ಇದನ್ನು ಕೈಲಿ ಅಂತೇಳಿ ಅದಕ್ಕಾಗಿ ಹೋರಾಟಗಾರರಿಗೆ ಈ ರೀತಿ ಅವ ಬೇಕಾಬಿಟ್ಟು ಮಾತಾಡ್ಲಕತ್ತಾನ ಅದಕ್ಕಾಗಿ ಈ ರೀತಿ ನೀವು ಮಾತಾಡೋದು ಬಂದ್ ಮಾಡು ಹೋರಾಟಗಾರ ಆಗಲಿ ಅಥವಾ ಇನ್ನಿತರ ನೀವು ಮೊದಲು ಮಾತಾಡಿದ ಚಟಾನೆ ಅದ ಆದರೆ ಏನದ ಈ ರೀತಿ ನೀ ಎಲ್ಲ ಹೋರಾಟಗಾರಿಗೆ ಎಲ್ಲರಿಗೆ ಈ ರೀತಿ ಮಾತಾಡಿದೆ ಅಂದ್ರೆ ಮುಂದೆ ನಿನಗೇನದ ಭಾಳ ಜಿಲ್ಲೆಯ ಒಳಗೆ ಇಡೀ ಜನ ನಿನಗೆ ತಕ್ಕ ಪಾಠ ಕಲಿಸ್ತದೆ ಸಂದರ್ಭ ಹೇಳ್ತೀನಿ ಅದರ ಜೊತೆಗೆ ಇವತ್ತು ಜಿಲ್ಲೆಯ ಮಂತ್ರಿಗಳಲ್ಲಿ ಮತ್ತು ಶಾಸಕರುಗಳಲ್ಲಿ ನಮ್ಮ ವಿನಂತಿ ಏನಂದರೆ ಏನು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆ ಇವತ್ತು ಯಾಕಂದ್ರೆ ಮೊನ್ನೆ ನಮ್ಮ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಈ ವಿಷಯ ಮೊದಲಿನ ವಿಷಯ ಪ್ರಸ್ತಾಪ ಮಾಡ್ಯಾರ ಅದಕ್ಕೆ ನಮ್ಮವರು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಂತ್ರಿಗಳು ಮತ್ತು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಈ ಜಿಲ್ಲೆಯ ಹಿತದೃಷ್ಟಿಯಿಂದ ಬಡವರಿಗಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ನಿಮಗೇನಾದರೂ ಕಾಳಜಿ ಇಚ್ಛಾಶಕ್ತಿ ಇದ್ದರೆ ತಾವು ಈ ಇದನ್ನ ಯಾಕಂದ್ರೆ ಉತ್ತರ ಕರ್ನಾಟಕ ಸಮಸ್ಯೆನೇ ಐತಿ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ನು ಉತ್ತರ ಕರ್ನಾಟಕ ಸಮಸ್ಯೆ ಒಳಗೆ ಒಂದು ಬರ್ತದೆ ಅದಕ್ಕಾಗಿ ಉತ್ತರ ಕರ್ನಾಟಕದ ಹೆಚ್ಚಿನ ಸಮಯದಲ್ಲಿ ನಮ್ಮದು ಇದು ಅದ ಅಲ್ಲಿ ವಿಧಾನಸಭೆಯಲ್ಲಿ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಒಕ್ಕಟ್ಟಾಗಿ ಎಲ್ಲರೂ ಇಚ್ಛಾಶಕ್ತಿ ತಮ್ಮದು ಅಲ್ಲಿ ತೋರಿಸ್ಬೇಕು ಮತ್ತು ಎಲ್ಲರೂ ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಅಧಿವೇಶನದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಬೇಕಂತ ಹೇಳಿ ನಾನು ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ವಿನಂತಿಸ್ಕೊಳ್ತೇನೆ. ಶಿವಾನಂದ ಪಾಟೀಲ್ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ DCC ಬ್ಯಾಂಕ್ನಾಗ ರೊಕ್ಕ ಹೊಡ್ಕೊಂಡು ಕೂತಾರ, ಇಲ್ಲಿ ತಿಂದಾರ, ಆಮೇಲೆ ಇವ್ರಿಗೆ ರೊಕ್ಕ ಕೊಟ್ಟು ಕುಂದಿಚಾರ. ಇಲ್ಲಿವರೆಗೆ ಶಿವಾನಂದ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಇಲ್ಲ. ನೀವು ಶಿವಾನಂದ ಪಾಟೀಲ್ ಪರವಾಗಿ ಅತಿ ಹತ್ತಿರದಿಂದ ಇರ್ತಕ್ಕಂಥವ್ರು ಮುಲ್ಲಾ ಸರ್, ನೀವು ಕೂಡ ಇದ್ದೀರಿ, ಗೌಡ್ರು ನೀವು ಕೂಡ ಇದ್ದೀರಿ. ಒಂದು ಸ್ಪಷ್ಟವಾದಂತ ಮಾಹಿತಿ ಕೊಡಿ ಸರ್, ಇಮಿಡಿಯೇಟ್ ಆಗಿ. ಇಲ್ಲಾಂದ್ರೆ ತಪ್ಪು ಸಂದೇಶ ಶಿವಾನಂದ ಪಾಟೀಲ್ ಅಲ್ಲ ಆಗಲೇ ನಾ ಹೇಳೇನೆ, ಯತ್ನಾಳಗೆ ಮತ್ತು ಶಿವಾನಂದ ಪಾಟೀಲ್ ಅಜೀಜಾಂತರ ಫರಕ್ ಅದ. ಇದು ಬೊಗಳೋದು ಪ್ರಾಣಿ, ಅದು ಗರ್ಜಿಸೋದು. ಏನು ಒಮ್ಮೆ ಗರ್ಜಿಸ್ತದ ಇವನಂಗೆ ಅವನಿಗೆ ಬೊಗಳತ್ತಿರೇನು? ಇವನಂಗೆ ಅವರಿಗೆ ಬೊಗಳ್ಕೊತಿರೋತೀರಿ ನೀವು ಕಳ್ರ ಅಂತಂದ್ಮೇಲೆ ಉತ್ತರ ಕೊಡಬೇಕಲ್ಲ. ಇವತ್ತು ಕರೆದಿದ್ದು ನಿಮ್ಗೆ ಹೇಳಿದ್ದಾರೆ, ಲಪುಟ್ರಲ್ಲ ಪಟ್ಟಿಂಗರಲ್ಲ ಇಡೀ ಜಿಲ್ಲೆ ಜನತೆ ಅವಮಾನ ಮಾಡಿದ್ರೆ ತಿಳಕ್ಕೆ ಕರೆದಿದ್ದು. ಮತ್ತೆಲ್ಲ ಸಪ್ರೇಟ್ ಸಪ್ರೇಟ್ ಅವರು ಆ ರೀತಿ ಭ್ರಷ್ಟಾಚಾರ ಮಾಡಿದ್ರೆ ಇದು ಮಾಡಿದ್ರೆ ಸತತವಾಗಿ ಆಗಲೇ ಹೇಳಿನಲ್ಲ. ಅವ್ರಿಗೆ ಶಿವಾನಂದ ಪಾಟೀಲ್ಗ ರೈತರು, ಇಡೀ ಜಿಲ್ಲೆಯ ರೈತರು, ಸಾವಿರಾರು ರೈತರಿಗೂ ಇವ್ರಿಗೆ ಅನುಕೂಲ ಆಗ್ಯದ. DCB ಒಬ್ಬ ರೈತರು ಹೇಳಲ್ಲ, ಇವನ್ನ ಯಾರು ಇಲ್ಲಪ್ಪ ನಮ್ಮ DCB ಬ್ಯಾಂಕ್ ಅನ್ಯಾಯ ಆಗ್ಯದ, ಅಲ್ಲಿ ಭ್ರಷ್ಟಾಚಾರ ಆಗ್ಯದ, ಇದು ಆಗ್ಯದ ಎಲ್ಲ ಹೇಳ್ಬೇಕಲ್ಲ ಏನಾಗಿದ್ದು ಅಲ್ಲಿ. ಈಗ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರೆ DCB ಬ್ಯಾಂಕ್ ಒಳಗೆ ರಾಷ್ಟ್ರ ಇದು ರಾಜ್ಯಕ್ಕೆ 2ನೇ ಸ್ಥಾನ ಅದ. ನಮಗ ಕ್ಲಿಯರ್ ಹೇಳ್ರಿ, ನಿಮ್ ಸರ್ಕಾರದ ವಿರುದ್ಧ ನೀವು ಹೇಳಕತ್ತಿರೋ, ಯಾರ ವಿರುದ್ಧ ಹೇಳ? ಸರ್ಕಾರದ ವಿರುದ್ಧ ಹೇಳಿಲ್ಲ. ಇವತ್ತಿನ ಪ್ರೆಸ್ ಮೀಟ್ ಒತ್ತಾಯ ಮಾಡ್ಯಾವ ಸರ್ಕಾರಕ್ಕೂ ಮತ್ತು ನಮ್ಮ ಏನು ಯತ್ನಾಳ್ ಏನು ಅದ್ರ ಬಗ್ಗೆ ಇವು ಹೋರಾಟಗಾರ ಬಗ್ಗೆ ಇವ್ರ ಬಗ್ಗೆ ಇದ್ರ ಬಗ್ಗೆ ದಾರಿ ತಪ್ಪಿಸ್ಲಾಕ ಅದು ಕ್ಲಾರಿಫಿಕೇಶನ್ ಮಾಡ್ಲಾಕ ನಾವು ಮಾಡಿದ್ದೈತಿ. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಅವಾಗ ನಾ ಹೇಳಿಲ್ಲ, ಅದು ಆರೋಗ್ಯ ಸಚಿವರು ಇತ್ತು ಏನ್ ಮಾಡ್ಬೇಕೆಲ್ಲ ಮಾಡ್ಯಾರಲ್ಲ. ಅವ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಇದ್ದಿಲ್ಲ, ಅದನ್ನ ನಿನ್ನೆ ಆಗಾಳೆ ಹೇಳಿಲ್ಲ. ಮತ್ ಇವನು 7 ವರ್ಷ ಸರ್ಕಾರ ಒಳಗೆ ಇದ್ದಲ್ಲ ಪುಣ್ಯಾತ್ಮ, ಇವ ಯಾಕೆ ಮಾಡಿಲ್ಲ ನಗರ ಶಾಸಕ ಆಗಿ? ಇವನು ಸರ್ಕಾರ ಒಳಗೆ ಇದ್ದಲ್ಲ ಅಲ್ಲ, ಸರ್ಕಾರ ಒಳಗೆ ಇದ್ದಲ್ಲ. ಹೋದ ಸರ್ಕಾರ ಯಾರು ಹೇಳಿದ್ದು? ನೀವು ಅವ್ರ ಪರವಾಗಿ ಕೇಳ್ರಿ. ಮತ್ತ ಅವ್ರು ಹೇಳಿದ್ದು ನೀವು ಹೇಳದ್ರಿ ಅಂದ್ರಲ್ಲ, ಆಯ್ತು ಅವ್ರ ಹಂಗ ಹೇಳ್ರಿ, ಹಂಗ ಹೇಳ್ರಿ, ನೀವು ಹಂಗ ಕೇಳ್ರಿ, ಹಂಗ ಕೇಳ್ರಿ, ನೀವು ಹಂಗ ಕೇಳ್ರಿ. ಯಾವ್ದು ಏನ್ ತೊಗೊಳಲ್ಲ ಅದ್ರಾಗ ಏನದ? ನೀವು ಅವ್ರ ಮಾತನ್ನ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಅವ್ರ ಮಾತು ಯಾಕೆ ಹೇಳ್ತೀರ? ನೀವೇ ಮಾಡ್ಬೇಕು. ಸುಮ್ ಕೊಡ್ರಿ, ಎಲ್ಲಾರು ಸುಮ್ ಕೊಡ್ರಿ ಹೇಳ್ರಿ. ನೀವು ನಿಮ್ಮ ಪರವಾಗಿ ಕೇಳ್ರಿ.
ನೀವು ನಿಮ್ಮ ಪರವಾಗಿ ಕೇಳ್ರಿ, ನೀವು ಅವ್ರ ಪರವಾಗಿ ಕೇಳಬೇಡ್ರಿ, ನೀವು ಅವ್ರ ಪರವಾಗಿ ಕೇಳಬೇಡ್ರಿ. ನೋಡ್ರಿ ಅದು ಕುಲಕರ್ಣಿ ಅವರು ನನಗೆ ಹಾಗೆ ಕೇಳಿಸ್ತದ, ನನಗೆ ಹಾಗೆ ಕೇಳಿಸ್ತು, ನಾ ಹೇಳಿದ್ದೀನಿ ಹೇಳ್ರಿ ಕುಲಕರ್ಣಿ ಅವರು ಹಂಗೆ ಕೇಳಿಸ್ಯದ, ನನಗೆ ಹೇಳಿದ್ದೀನಿ ನನಗೆ ಹಂಗೆ ಕೇಳಿಸ್ಯದ. ಆಯ್ತು, ಅದು ಒಪ್ಕೋತೀನ ನೋಡ್ರಿ, ಅದು ನಾನು ಕೇಳಿಸ್ಯದ, ನಾ ಹಂಗೆ ಹೇಳೀನಿ. ಇಲ್ಲ ಅಂದ್ರೆ ಇಲ್ಲ, ಮುಗೀತು ಅಷ್ಟೇ. ಆಯ್ತು, ಮುಗೀತದು. ಇಲ್ಲ ಅಂದ್ರೆ ಇಲ್ಲ, ನನಗೆ ಹಂಗೆ ಕೇಳಿಸ್ಯದ, ನನಗೆ ಹಂಗೆ ಕೇಳಿಸ್ಯದ. ಏನ್ ಕೇಳೋದು ಕೇಳ್ರಿ, ಬರೇ ವಾದ ಮಾಡ್ತಿರಲ್ಲ. ಕೇಳ್ರಿ ಮೊದಲ, ಕೇಳ್ರಿ ಮೊದಲ, ಮತ್ ಕೇಳ್ರಲ್ಲ, ಕೇಳ್ರಿ ನೀವು. ನೋಡ್ರಿ ನೋಡ್ರಿ, ನನಗೆ ಗುರ್ತದಲ್ಲ, ನನಗೆಲ್ಲ ಗುರ್ತದ, ನನಗೆಲ್ಲ ಗುರ್ತದ, ನನಗೆಲ್ಲ ಗುರ್ತದ, ನನಗೆ ಗುರ್ತದ. ನೀವು ಕೇಳ್ರಿ, ಪ್ರಶ್ನೆ ಕೇಳ್ತಿರೋ ಏನು? ಕೇಳ್ರಿ ಕೇಳ್ರಿ ಕೇಳ್ರಿ. ತಡಿಯಪ್ಪ, ತಡಿ ತಡಿ, ಏ ತಡಿಯಪ್ಪ, ಹೇಳ್ರಿ. ಯಾರೇನ್ ಕೇಳೋರು ಕೇಳ್ರಿ, ಯಾರೇನ್ ಕೇಳೋರು ಕೇಳ್ರಿ. ಸರ್ ಅವ್ರು ಹೇಳಿದ್ದೇನು, ಮೊದಲೇದಾಗಿ ಮೆಡಿಕಲ್ ಕಾಲೇಜ್ ಆಗ್ತಿದ್ರ ಅದಕ್ಕೆ ನಾ ಮೊದಲೇದಾಗಿದ್ದೀನಿ. ಆಗ್ಲಿ ಮೆಡಿಕಲ್ ಕಾಲೇಜ್ ನಮ್ದೇನ ಇದು ಅಭ್ಯಂತರ ಇಲ್ಲ. ಅದಕ್ಕೆ ಅದು ಬಿಟ್ಟು PPP ಆಗ್ತದೆ ಅಂದ್ರೆ ಸದಕ್ಕೆ ನಾನು ಸಹಮತ ಅದ. PPP ಕಾಲೇಜ್ ಆಗ್ತದೆ ಅಂತಂದ್ರೆ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ತಗೊಳ್ತೀನಿ. ನಮ್ಮ ಜಿಲ್ಲೆಯವ್ರಿಗೆ ಕೆಲಸನೂ ಸಿಗುತ್ತೆ, ಇದನ್ನು ಸಿಗುತ್ತೆ, ಅವ್ರಿಗೆಲ್ಲ ಜಾಬು ಸಿಗುತ್ತೆ, ಒಂದು ಅನುಕೂಲ ಆಗುತ್ತೆ. ನಾನು ಜೊತೆಗೆ ಏನು ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂತಾರೆ, ಅವರು ಒಂದು ಮೆಡಿಕಲ್ ಅವ್ರದ್ದು ಕಾಲೇಜ್ ಅದ, ಅವರು ತಗೊಳಿಕ್ ಆಗ್ತದೆ, ತಗೊಂಡ್ರೆ ನಮ್ಮ ಜಿಲ್ಲೆಯವ್ರಿಗೆ ತಗೊಳ್ಳಿ ಅಂತ ಅವ್ರು ಹೇಳಿದ್ರು. ಮುಗಿತ ಪ್ರಶ್ನೆ ಕೂಡ್. ನಂದು ಒಪ್ಪಿಗೆ ಇದೆ ಮೆಡಿಕಲ್ ಕಾಲೇಜ್ಗೆ ಅಂತ ಹೇಳೋರು 84 ದಿವಸಗಳ ಕಾಲ ಹರ್ತಾಳ ಸ್ಟ್ರೈಕ್ ಕೂತಿದ್ದಾರೆ, ಜನ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. 84 ದಿವಸಗಳಲ್ಲಿ ಒಂದು ದಿವಸ ಬಂದು ನಾನು ಇದು ಸಪೋರ್ಟ್ ಇದ್ದೀನಿ ಮೆಡಿಕಲ್ ಕಾಲೇಜ್ ಮಾಡಲಿ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು. ನಗರ ಶಾಸಕರಾಗಿ ಅವ್ರು ದಿನ ಹೋರಾಟದ ಮುಂದೆ ಹೋಗ್ತಾರೆ, ದಿನ ಮಂಟಪ ಮುಂದೆ ಹೋಗ್ತಾರೆ, ಒಂದು ಸಲ ಬಂದು ಹೇಳ್ಬೇಕಾಗಿತ್ತಲ್ಲ. ಅವ್ರ ಮನೋಭಾವ ಸರಿ ಇಲ್ಲ, ಅವ್ರು ತಗೋಬೇಕಂತ ಮಾಡಿದ್ರು, ಆದ್ರೆ ಈಗ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಹತಾಶದಿಂದ ಹೇಳ್ಯಾರ ಅಂತ ಹೇಳಿದೀವಿ ನಿಮ್ಗೆ ಆಗಲೇ. ಬಿಟ್ಕೊಳಿಕ್ಕೂ ರೆಡಿ ಇದ್ದೀನಿ ಅಂದರು ಅವ್ರು. ಏನಂದ್ರು, ಈಗ ಹೇಳತ್ತಾರ ಅದನ್ನ ಬಿಟ್ಟು ಬಿಡ್ತೀನಿ, ನಾ ತಗೋತೀನಿ ಅನ್ನೋದಕ್ಕೆ ಇಷ್ಟ ಇದಾಗ್ತಾ ಇದೆಯಲ್ಲ. ನಾ ಹಂಗಿದ್ರೆ 500 ಕೋಟಿ ಇನ್ವೆಸ್ಟ್ ಮಾಡೋದು ಬೇಡ, ಅದನ್ನ ಬಿಟ್ಟು ಬಿಡ್ತೀನಿ, ಹಂಗಿತ್ತಂದ್ರೆ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ ಅವ್ರು ಹೇಳಿ. ಪುರುಷೋತ್ತಮ ಅವರ, ನೀವು ಆಗಲೇ ಏನು ಕೇಳಿದ್ರಿ, ಸರ್ಕಾರ ಎಷ್ಟು ದಿವಸದಾಗ ಮಾಡ್ತದೆ, ಎಷ್ಟು ದಿವಸದಾಗ ಮಾಡ್ತದೆ ಅಂತ ಕೇಳಿದ್ರಿ. 84 ದಿವಸ ಇವ್ರಿಗೆ ಹೇಳಕ್ಕೆ ಇಲ್ಲಿದಿಲ್ಲೇ ಎದುರಿಗೆ ಹೋಗಿ ನಿಂತು ಹೇಳೋಕ್ಕಾಗಿಲ್ಲ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಮಾಡೋಕೆ ಲೇಟ್ ಆಗ್ಯದ. ಇದೇ ಥರ ಇವ್ರು ಉನ್ನಾರದು ಇಲ್ಲ. 84 ದಿವಸ ಯಾಕೆ ಲೇಟ್ ಮಾಡ್ಯಾರ? ಅವ್ರು ತೊಗೋಬೇಕಂತ ಸ್ವಾರ್ಥ ಇತ್ತು ಅವ್ರಿಗೆ. ಇದು ಪ್ರೂಫ್ ಅದ. ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಬಿಳಿ 500 ಕೋಟಿ ಬಂಡವಾಳ ಹಾಕೋರು ಇನ್ನೊಂದು ಕಾಲೇಜ್ ಮಾಡ್ಕೊಳ್ಳಿ. ಸರ್ಕಾರದ ಕಾಲೇಜ್ಗೂ ಇವರು ಬೆಂಬಲ ಕೊಡ್ಲಿ, ಇಲ್ಲಿ ಕೊಡ್ಬೇಕಾಗಿತ್ತಲ್ಲ ಇಷ್ಟು ದಿವಸ. ತಗೊಳಂಗಿಲ್ಲ ಅಂತೇಳಿ ಬಿಡ್ತಾರ ಅಂತೇಳಿ ಅವ್ರ ಸಲಗೆ ಮಾಡತ್ತಿಲ್ಲ ಸ್ಟ್ರೈಕ್. ಇದನ್ನ ನಮಗೆ ಸರ್ಕಾರ ಅವ್ರು ತಗೋಬಾರದು ಮಾಡ್ತಾ ಇಲ್ಲ. ಅವ್ರು ಇನ್ನೂ 10 ಕಾಲೇಜ್ ತರಲಿ. ಈ ಸ್ಟ್ರೈಕ್ ಅದ್ರ ಸಲುವಾಗಿ ಇಲ್ಲಿದು ಒತ್ತಾಯ. ಸರ್ಕಾರಿ ಕಾಲೇಜ್ ಆಗಲಿ, ಅವರೂ ಮಾಡಲಿ, ಇನ್ನೊಬ್ಬರು ಮಾಡಲಿ, ಮತ್ತವರು ಮಾಡಲಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕಾಲೇಜ್ ಬರಲಿ. ನಮ್ಮದೇನು ಅವ್ರು ಸುಮ್ ಹೇಳ್ಯಾರ ಬಿಡು, ಹೇಳ್ಯಾರ. ದಮ್ರಿ ಸರ, ಒಂದ್ ನಿಮಿಷ ಇಲ್ಲ, ಇದು ಒಂದು ನಿಮಿಷ. ಅವ್ರು ಯತ್ನಾಳವ್ರದ್ದು ಅದೇ ಮುಂದುವರೆದ ಭಾಗ. ಅವ್ರು ಮಾತಾಡ್ತಾ ಏನಂದ್ರು, ಶಿವಾನಂದ ಪಾಟೀಲ್ ಮತ್ ಕರ್ಕೊಂಡು ಹೋದ್ರು, CM ಬೈಕ್ ಮತ್ ಕಳಿಸ್ತಾರೆ ನೀವು ಹೋಗಿ ಅಂತ ಹೇಳಿದ್ದಾರೆ. ಅಂದ್ರೆ CM ಇವರು ಬೈಕ್ ಅವ್ರಿಗೆ ಅರಿವೇ ಇಲ್ಲ, ಅವ್ರಿಗೆ ಅರಿವೇ ಇಲ್ಲ. ಬಸವನ ಪಾಟೀಲ್ ರೀ ಯಾರು ಕರ್ಕೊಂಡು ತಡ್ರಿ ಸರ ಅದಕ್ಕೆ ಉತ್ತರ ಕೇಳ್ರಿ. ಪುರುಷೋತ್ತಮ ಯಾರು ಕರ್ಕೊಂಡು ಹೋಗಿದ್ರು, ಯಾರಿಗೆ ಬಿಟ್ಟು ಮಾಡಿಸ್ಯಾರ, ಅದ್ರದ್ದು ಅರಿವೇ ಇಲ್ಲ ಅವ್ರಿಗೆ. MB ಪಾಟೀಲ್ ಕರ್ಕೊಂಡು ಹೋಗ್ಯಾರ, ಶಿವಾನಂದ ಪಾಟೀಲ್ ಕರ್ಕೊಂಡು ಹೋಗಿಲ್ಲ. ಅವ್ರು ಏನ್ ಹೇಳ್ಯಾರ, ಶಿವಾನಂದ ಪಾಟೀಲ್ ಕರ್ಕೊಂಡು ಹೋಗ್ಯಾರ, ಬೈಕ್ ಕಳಿಸ್ಯಾರ ಅಂತ ಹೇಳ್ಯಾರ. ಅಂದ್ರೆ CM ಇವರು ಮೊದ್ಲೇ ಫಿಕ್ಸ್ ಆಗ್ಯಾರ, ಇವ್ರು ಮತ್ ಕರ್ಕೊಂಡು ಹೋದ್ರೆ ಇವ್ರ ಪರವಾಗಿ ಯತ್ನಾಳ್ ಪರವಾಗಿ ನೀವು ಬೈತಾರೆ ಅಂತ ಹೇಳಿ ಅರ್ಥ ಆಯ್ತು ಅಲ್ಲಿಗೆ. ನನಗೇನು ಅರ್ಥ ಆಗಿಲ್ಲ. ಆ ಪ್ರತಿಭಟನೆ ನಿಯೋಗದ ಮುಂದೆ CM ನೇರವಾಗಿ ಹೇಳಿದಾರಂತ, ನನ್ನ ಪ್ರಕಾರ ದುಡ್ಡಿಲ್ಲ ಅಷ್ಟು ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ, ಅದಕ್ಕೆ PPP ಮಾಡ್ತೀನಿ, ಇದು ಬೇಡ ಅಂತೀನಿ, ಅದು ಬೇಡ ಬಿಟ್ಬಿಡಿ, ಅದು ಬೇಡ ಮಾಡಕ್ ಕೊಡಂಗ ಏನ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಏನ್ ಮಾಡೋದು ಸರ್ ಕಾಂಗ್ರೆಸ್ ಸರ್ಕಾರ, ನೀವು ಯಾವ ರೀತಿ ಒತ್ತಡ? ಅದೇ CM ಇವತ್ತು ಮರುಪರಿಶೀಲನೆಗಾಗಿ ಸೆಕ್ರೆಟರಿ ಅರ್ಜಿ ಬರ್ದಾರ, ಇದು ಲೆಟರ್ ಬರ್ದಾರ, ಮಾಡ್ತಾ ಇದ್ದಾರೆ. ಈಗ ಹೇಳಿರ್ತಾರೆ, ಯಾವ್ದೋ ಸಂದರ್ಭದಲ್ಲಿ ಹೇಳಿರ್ತಾರೆ, ತಪ್ಪೇನಿಲ್ಲ. ಈಗ ಹೋರಾಟಗಾರರು ಯತ್ನಾಳ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅವ್ರ ವಿರುದ್ಧ ಅವ್ರ ಪ್ರತಿಕ್ರಿಯಿಸಿ ಹೋರಾಟ ಮಾಡಿದ್ರು. DK ಶಿವಕುಮಾರ್ ವ್ಯತಿರಿಕ್ತವಾಗಿ ಮಾತಾಡಿದ್ರು, ಆ ಮಟ್ಟಿಗೆ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಅವ್ರು ವ್ಯತಿರಿಕ್ತವಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ಸರ್ಕಾರಿ ಆಸ್ಪತ್ರೆ ವಿರುದ್ಧ ಇದ್ದವ್ರು ಸ್ಟೇಟ್ಮೆಂಟ್ ಕೊಟ್ಟರು. PPP ಪರ ಮಾಡ್ತೀನಿ ಅಂದ್ರೆ ಯಾಕೆ DK ಶಿವಕುಮಾರ್ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಹೇಳಿದ್ರು ಮಾಧ್ಯಮದವರು? ಯಾಕೆ ಅವಾಗ ಸುಮ್ ಕೂತರು ಹೋರಾಟಗಾರರೆಲ್ಲ?
ಅವ್ರು ಹೋರಾಟಗಾರ ಬಗ್ಗೆ ಹೇಳಿಲ್ಲ ಅವರು. ಅಲ್ಲ, ಆಯ್ತು. ಅಲ್ಲಿ ಅದು ಒಂದ್ ನಿಮಿಷ ನಿನ್ನೆ ಯತ್ನಾಳ್ ಪ್ರತಿಕೃತಿ ದಹಿಸಿ ಯಾಕಂದ್ರೆ ಹೋರಾಟಗಾರರಿಗೆ ಅವಮಾನ ಮಾಡಿದ. ಇಲ್ಲಿ ಕೇಳ್ರಿ, ಯತ್ನಾಳ್ ಪ್ರತಿಕೃತಿ ದಹಿಸಿ ಹೋರಾಟ ಮಾಡಿದ್ರು ಇಲ್ಲೋ? ಎದಕ್ ಮಾಡಿದ್ರು ಇಲ್ಲೋ? ಎದಕ್ ಮಾಡಿದ್ರು ಬೇಕಲ್ಲ. ಆಯ್ತು, ಅವ್ರು ಪಿಪಿಪಿ ಪರ ಇರ್ಲಿಲ್ಲ, ಅವ್ರ ವಿರುದ್ಧ ಯಾಕೆ ಮಾತಾಡಿದ್ರು? ಅವರು ಇಲ್ಲಿ ಪ್ರತಿಭಟನೆಗೆ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಕ್ಕೆ ಮಾಡಿದ್ದದು ಅದು. ಈಗ ಹೋರಾಟಗಾರರೇ ಸಿಎಂ ಹತ್ರ ಹೋಗಿ ಅವಮಾನ ಬಂದಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಪಿಪಿಪಿ ವಿರುದ್ಧ ಡಿಕೆಶಿ ಹೋರಾಟ ಸರ್ ಅದಕ್ಕೆ ಉತ್ತರ ಕೊಡಿ ಅವ್ರ ವಿರುದ್ಧ ಯಾರು ಹೋರಾಟನೇ ಸರ್. ಅದ್ರ ಉತ್ತರ ಕೊಡ್ತೀನಿ ಸರ್. ಈಗಾಗಲೇ ಅದು ಏನು DKC ಅವರು ಮಾತಾಡಿದ್ರು, ಅದು ಮಾತಾಡಿ ಆದ್ಮೇಲೆನೆ ನಾವು ಧರಣಿ ಸ್ಟಾರ್ಟ್ ಮಾಡಿದ್ದು. ಇದು ನಿಮ್ಗೆ ಗೊತ್ತಿರ್ಲಿ, ನಾವು ಧರಣಿ ಸ್ಟಾರ್ಟ್ ಮಾಡಿದ್ರು DKC ಅವರ ಒಂದು ಕೇಳಿ ಸರ್, ಹೇಳ್ತೀವಿ. ನಿಮ್ಮ ಧರಣಿ ಆಲ್ರೆಡಿ ಸ್ಟಾರ್ಟ್ ಇಲ್ಲ ತಪ್ಪು ಸರ್. ಇನ್ನೊಂದ್ಸಾರಿ ಹೇಳ್ಬಿಡ್ತೀವಿ, ಒಂದ್ ನಿಮಿಷ ಹೇಳ್ಬಿಡ್ತೀವಿ ಸರ್. 6ನೇ ತಾರೀಕು ಸಿಎಂ ಬಂದ ಅದು ಬಾಗಿನ ಅರ್ಪಣೆ ಬಂದಾಗ ಆಗಿರೋದು ಅದು. ಇಲ್ಲ ಅವ್ರು ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು, ಅವರೇ ಉತ್ತರ ಕೊಡ್ಬೇಕು. ಅದಕ್ಕೆ ನಮ್ಮ ನಾಲೆಜ್ ಇಲ್ಲ, ಅವರೇ ಉತ್ತರ ಕೊಡ್ಬೇಕು. ಸರಿಯಾಗಿ ಬಿಡ್ರಿ ಸರ್, ಒಂದ್ ನಿಮಿಷ ಕ್ಲಿಯರ್ ಹೇಳ್ಬಿಡ್ತೀವಿ. ಒಪ್ಪಿಕೊಂಡ್ರು ಸರ್, ಬಿಡ್ರಿ. ಈಗಾಗಲೇ CM ಅವ್ರಿಗೆ ಮನವಿ ಕೊಟ್ಟಾಗ ಆ ಟೈಮ್ DKC ಅವ್ರು ಮಾತಾಡಿದ್ದು ನಿಜ. PPPನೇ ಮಾಡ್ತೀವಿ, ಅದೇನಾಗಲ್ಲ ನಡ್ರಿ ಅಂತೇಳಿ. ಅದಾದ್ಮೇಲೆ ನಾವು ಮನವಿಗೂ ಸ್ಪಂದಿಸದೇ ಇದ್ದಾಗ ಮುಖ್ಯಮಂತ್ರಿಗಳು, ಆಮೇಲೆ ಉಸ್ತುವಾರಿ ಸಚಿವರುಗಳು, ಎಲ್ಲಾ ಶಾಸಕರುಗಳಿಗೂ ಮನವಿ ಕೊಟ್ಟಿದ್ದೀವಿ. ನಮಗೆ ಸ್ಪಂದಿಸದೇ ಇದ್ದಾಗ ನಾವು ಧರಣಿ ಕೂತಿದ್ದು ನ್ಯಾಯಯುತವಾಗಿ. ನಾವೇನಪ್ಪ ಅಂದ್ರೆ ನಾವು ಅಷ್ಟು ಸುಲಭವಾಗಿ ಬಿಟ್ರೆ ಮತ್ತೊಂದು ಇದೊಂದು ಹೋಗ್ಬಿಡುತ್ತೆ. 371 ಹೋಯ್ತು, ಹೈಕೋರ್ಟ್ ಹೋಯ್ತು, ಇನ್ನು ಉಳಿದಂಥ ಕಾಲೇಜ್ಗಳು ಹೋದ್ವು, ಆನಂತರ ಯೂನಿವರ್ಸಿಟಿಗಳು ಹೋದ್ವು ಅಂತೇಳಿ ನಮ್ಗೆ ಗೊತ್ತಿದ್ದು ನಾವು ಕೊನೆಗೆ ಮತ್ತು ಇದನ್ನೂ ಕೈ ಬಿಡ್ತೀವಿ ಅಂತೇಳಿ ಗೊತ್ತಾಗಿ ನಾವು ಹೋರಾಟವನ್ನು ರೂಪಿಸಿದ್ದು ನಿಜ. ಇದು ಧರಣಿ ಕೂತ್ಕೊಂಡಿದ್ದೀವಿ. ನಾವು ಯಾರ ಪರ ಅಲ್ಲ, ಯಾರು ವಿರುದ್ಧ ಅಲ್ಲ. ನಮ್ಗೆ ಏನಪ್ಪ ಅಂದ್ರೆ ಈ ಜಿಲ್ಲೆಗೆ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕಂತೇಳಿ ಕೂತ್ಕೊಂಡಿದ್ದೀವಿ. ಅದರ ಜೊತೆಗೆ ದೊಡ್ಡ ಪ್ರತಿಭಟನೆ ಮಾಡಿದಾಗ ಎಲ್ಲ ನಾಯಕರುಗಳು, BJP, JDS, ಕಾಂಗ್ರೆಸ್ ಏನಿದ್ದಾರೆ, MLC, MP, ಮಿನಿಸ್ಟರ್ಗಳು, ಶಾಸಕರುಗಳು ಸೇರಿದಂತೆ ಪ್ರತಿಕೃತಿ ದಹನ ಮಾಡಿದೀವಿ ನಾವು. ಮೊನ್ನೆ ದೊಡ್ಡ ರ್ಯಾಲಿ ಮಾಡಿದಾಗ ನಿಮ್ಗೆ ಗೊತ್ತಿರಲಿ, ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಅದನ್ನು ಕೂಡ ನಮ್ಗೆ ಖಂಡಿಸಿದ್ರು. BJP ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ನಮ್ಮ MP ಅವರು ಪ್ರತಿಕೃತಿ ನೀವು ಸುಡಬಾರ್ದು ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಹೇಳಿದ್ವಿ, ಇಲ್ಲ ಅದನ್ನ ನಾವು ಸುಡೋರೆ ನಾವು ಎಲ್ಲರೂ, ಯಾಕಂದ್ರೆ ಅನ್ಯಾಯ ಮಾಡ್ತಾ ಇರೋದು ಎಲ್ಲ ಜನಪ್ರತಿನಿಧಿಗಳು ಅಂತೇಳಿ ನಾವು ಸುಟ್ಟಿದ್ದೀವಿ. ಬಸನಗೌಡದ ಅಷ್ಟೇ ಸುಟ್ಟಿದೀವಿ ಅಂತಲ್ಲ, ನಾವು ಎಲ್ಲರೂ ಕೂಡ ಪ್ರತಿಕೃತಿ ದಹನ ಮಾಡಿದೀವಿ ಮೊನ್ನೆ. ಇದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಕ್ಕೆ, ಏನಪ್ಪ ಪೇಮೆಂಟ್ ಗಿರಾಕಿಗಳು ಅಂದಿದ್ದಕ್ಕೆ ನಾವು ಯಾವುದೂ ರಾಜಕೀಯ ಪ್ರೇರೇಪಿತವಾಗಿ ಸುಟ್ಟಿಲ್ಲ ಅವ್ರನ್ನ. ನೀವು ಪೇಮೆಂಟ್ ಗಿರಾಕಿಗಳು ಅಂದಿದ್ದಕ್ಕೆ ಇದನ್ನು ನಾವು ಪ್ರತಿರೋಧ ವ್ಯಕ್ತಪಡಿಸಿದೀವಿ. जुड़े रहिएगा आपके अपने चैनल बीजापुर समय के साथ।